ಇನ್ನು ಸಿಐಡಿ ವಿಚಾರಣೆಯನ್ನು ಎದುರಿಸಿದ್ದಂತ ಬಿಎಸ್ ಯಡಿಯೂರಪ್ಪನವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಅವ್ರ ಮುಂದಿಡಲಾಗಿತ್ತು. ಅದೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಸಿಐಡಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಸುಮಾರು 3 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಈ ಟೈಮ್ನಲ್ಲಿ ಅವ್ರ ಮುಂದೆ ಸುಮಾರು 56 ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪನವರ ಮುಂದೆ. ಬಿಎಸ್ವೈ ವಿಚಾರಣೆಯ ಇನ್ಸೈಡ್ ಮಾಹಿತಿ TV9ಗೆ ಲಭ್ಯ ಆಗಿದೆ. ನಿಮ್ಗೆ ಗೊತ್ತಿಲ್ಲ, ಇದೊಂದು ಪೋಕ್ಸೋ ಪ್ರಕರಣ ಆಗಿತ್ತು. ಈ ಸಂದರ್ಭದಲ್ಲಿ ಇದೊಂದು ಸುಳ್ಳು ಪ್ರಕರಣ. 100 ಜನ ಮನೆಗೆ ಬರ್ತಾರೆ ಹೋಗ್ತಾರೆ, ಇವ್ರು ಬಂದು ಹೋಗಿರೋದು ನನಗೆ ಗೊತ್ತೇ ಇಲ್ಲ, ನಮ್ಮ ಹುಡುಗರು ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ, ಶಿವಮೊಗ್ಗ ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದಿದ್ರು, ನನಗೆ ಸಮಸ್ಯೆ ಇದೆ ಶಿವಮೊಗ್ಗದಿಂದ ಬಂದಿದ್ದೀವಿ ಅನ್ನುವಂಥದ್ದು ಅವ್ರು ಹೇಳಿದ್ರು. ಆ ಟೈಮ್ನಲ್ಲಿ ನನಗೆ ಇವ್ರನ್ನ ನೋಡಿ ದುಃಖ ಆಯಿತು. ಹೀಗಾಗಿ ನಾನೇ ಪೊಲೀಸ್ ಆಯುಕ್ತರಿಗೆ ಫೋನ್ ಮಾಡಿ ಹೇಳಿದ್ದೆ, ಏನೋ ಒಂದು ಕುಟುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ, ಅವ್ರಿಗೆ ಗಂಡ ಇಲ್ಲ ಅಂತ ಕೂಡ ಈ ಹೆಣ್ಮಗಳು ಹೇಳಿದ್ಲು. ಮಗಳನ್ನು ಓದಿಸ್ಬೇಕು ಅಂತ ಹೇಳಿದಾಗ ನಾನೇ ದುಡ್ಡು ಕೊಟ್ಟು ಕಳಿಸಿದ್ದೀನಿ, ಅಥವಾ ನಮ್ಮ ಹುಡುಗರು ದುಡ್ಡು ಕೊಟ್ಟು ಕಳಿಸಿದ್ದಾರೆ. ನೀನು ಫೇಮಸ್ ಆಗ್ತೀಯಾ ಅಂತ ಯಾರೋ ದೂರನ್ನು ಆಕೆಯಿಂದ ಕೊಡಿಸಿದ್ದಾರೆ, ಫೇಮಸ್ ಆಗ್ತೀಯಾ ಅಂತ ಹಿಂದೆ ನಿಂತು ದೂರನ್ನು ಕೊಡಿಸಿದ್ದಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಆಕೆ ಯಾರು ಅನ್ನುವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಸಮಸ್ಯೆ ಇದೆ ಅಂತ ಬಂದಾಗ ನಾನು ಆಕೆಯನ್ನು ನೋಡಿದ್ದೆ ಅಷ್ಟೇ ಅಂತ ಬಿಎಸ್ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.